ಹೀಗೆ ಬುಧವಾರ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಈಗಾಗಲೇ ರಾಜ್ಯಪಾಲರ ಜೊತೆಗೆ ಚರ್ಚೆಯನ್ನು ನಡೆಸಲಾಗಿದ್ದು ಬುಧವಾರ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಡಿಕೆ ಅವರ ಜೊತೆಗೆ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಅನ್ನುವ ಕುತೂಹಲವೂ ಕೂಡ ಇದ್ದೇ ಇರುವಂತದ್ದು. ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮೊದಲಿಗೆ 8 ರಿಂದ 10 ಮಂದಿ ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ನಿರೀಕ್ಷೆ ಇದೆ. ರಾಜಭವನದಲ್ಲಿ ನಡೆಯುವಂತಹ ಸರಳ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರ ಜೊತೆಗೆ ಅವರ ಸಂಪುಟ ರಚನೆ ಆಗುತ್ತೆ. ಕನಿಷ್ಠ 8 ರಿಂದ 10 ಜನ ಶಾಸಕರುಗಳು ಸಚಿವರಾಗ್ತಾರೆ. ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್ ಇವರಿಬ್ರು ಕೂಡ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸೇರ್ಪಡೆ ಆಗ್ತಾರೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಮೊದಲ ಬಾರಿಗೆ ಕಾಲಿಡ್ತಾರೆ. ಜಮೀರ್ ಅಹಮದ್ ಖಾನ್, ಎಂಬಿ ಪಾಟೀಲ್, ಯುಟಿ ಖಾದರ್, ಕೃಷ್ಣ ಬೈರೇಗೌಡ ಇವರುಗಳು ಕೂಡ ಮಂತ್ರಿಗಳಾಗಿ ನೇಮಕಗೊಳ್ತಾರೆ. ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಮಂತ್ರಿಗಳಾಗಿ ಅವಕಾಶ ಬಂದೊದಗಬಹುದು. ರೂಪಾ ಶಶಿಧರ್ ಅವರು ಕೂಡ ಮೊದಲ ಅವಧಿಯಲ್ಲಿನೇ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ನಿರೀಕ್ಷೆ ಇರುವಂತದ್ದು. ರೂಪಾ ಶಶಿಧರ್ ಅವರಿಗೆ ಅವಕಾಶ ಮಾಡಿಕೊಟ್ಟಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ತಾರಾ ಇರಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಆದ್ರೆ ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮತ್ತೊಂದು ಅವಕಾಶವನ್ನ ಪಡ್ಕೊಳ್ಳುವ ಸಾಧ್ಯತೆ ಗೋಚರಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು, ಎಂಬಿ ಪಾಟೀಲ್, ಯುಟಿ ಖಾದರ್, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಈ ಬಾರಿ ಮತ್ತೊಂದು ಸುತ್ತು ಸಂಪುಟಕ್ಕೆ ಸೇರ್ಪಡೆಯಾಗುವಂಥದ್ದು ನಿಗದಿಯಾಗಿರುವಂಥದ್ದು ಗೋಚರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಚಿದಾನಂದ ಪಟೇಲ್ ನೀಡ್ತಾರೆ. ಚಿದಾನಂದ್, ಯಾರನ್ನೆಲ್ಲ ಈಗ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೊಳ್ತಾರೆ, ಯಾರನ್ನ ಕೈ ಬಿಡೋದ್ರ ಬಗ್ಗೆ ಆಲ್ರೆಡಿ ತೀರ್ಮಾನಗಳು ಆಗಿದಾವೆ? ಹರಿಪ್ರಸಾದ್, ಈಗಾಗಲೇ ಪ್ರಮಾಣ ವಚನ ಕಾರ್ಯಕ್ರಮ ಫಿಕ್ಸ್ ಆಗಿರ್ತಕ್ಕಂಥದ್ದು ಲೋಕಭವನದಲ್ಲಿ ಬುಧವಾರ ಅಂದರೆ ಜೂನ್ 3ನೇ ತಾರೀಕು ಬುಧವಾರ ಸಂಜೆ 5:15ಕ್ಕೆ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ. ಅವ್ರ ಜೊತೆ 8 ರಿಂದ 12 ಜನ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹಾಗಾಗಿ ಮೊದಲ ಅವರ ಪ್ರಮಾಣ ವಚನ ಸಂದರ್ಭದಲ್ಲಿ ಒಂದಷ್ಟು ಹಿರಿಯರಿಗೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೆಜೆ ಜಾರ್ಜ್ ಹೆಸರು ಮುನ್ನೆಲೆಗೆ ಇರ್ತಕ್ಕಂಥದ್ದು ಮತ್ತು ಪ್ರಿಯಾಂಕ್ ಖರ್ಗೆ ಹೆಸರಿರ್ತಕ್ಕಂಥದ್ದು, ರೂಪಾ ಶಶಿಧರ್ ಅವರ ಹೆಸರಿರ್ತಕ್ಕಂಥದ್ದು, ಜೊತೆಗೆ ಈಶ್ವರ ಖಂಡ್ರೆ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು, ಎಂಬಿ ಪಾಟೀಲ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಇವರ ಸಚಿವ ಸಂಪುಟದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಹೆಸರಿರ್ತಕ್ಕಂಥದ್ದು, ಜೊತೆಗೆ ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೂಡ ಇರ್ತಕ್ಕಂಥದ್ದು. ಆದರೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಅಂದರೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿರ್ತಕ್ಕಂಥ ಎಸ್ ಸಿ ಮಾದೇವರವ್ರನ್ನ ಈ ಬಾರಿ ಸಂಪುಟಕ್ಕೆ ತೆಗೆದುಕೊಡ್ತಿಲ್ಲ ಅಂತ ಹೇಳಲಾಗ್ತದೆ. ಅಲ್ಲದೆ ಈಗಾಗಲೇ ಬನ್ನಿ ಈಗ ನಮ್ಮ ಜೊತೆ ಟಿ.ಬಿ. ಜಯಚಂದ್ರ ಇದ್ದಾರೆ. ಟಿ.ಬಿ. ಜಯಚಂದ್ರ ಅವರೇ, ತಾವು ಬಹಳಷ್ಟು ಹಿರಿಯರಿದ್ದಾರೆ. ಸಿದ್ದರಾಮಯ್ಯವ್ರಿಗಿಂತಲೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹಿರಿಯರು, ಡಿ.ಕೆ ಶಿವಕುಮಾರ್ಗಿಂತಲೂ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಹಿರಿಯರು. ಹಾಗಾಗಿ ಈ ಬಾರಿಯ ಸಚಿವ ಸಂಪುಟ ಯಾವ ರೀತಿ ಇರುತ್ತೆ ಮತ್ತು ತಾವು ಆಕಾಂಕ್ಷಿದ್ದೀರಾ, ಎಂಥವ್ರು ಇರಬೇಕು? ಈಗ ನಾನು ಸಚಿವ ಸ್ಥಾನದಲ್ಲಿ ಆಕಾಂಕ್ಷಿಯಾಗಿದ್ದೇನೆ ಅಂತಕ್ಕಂಥದ್ದನ್ನು ಈಗಾಗಲೇ ಅವರಿಗೆ ಮಂದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅವರು ಯಾವ ರೀತಿಯಾಗಿ ನನ್ನ ಹಿರಿತನವನ್ನು ಸೇವೆಯನ್ನು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಅಂತಿಮವಾಗಿ ಅವರು ನಿರ್ಣಯ ಮಾಡ್ತಾರೆ. ಅವ್ರ ನಿರ್ಣಯಕ್ಕೆ ನಾನು ಒಪ್ತೇನೆ. ಸರ್, ತಾವು ಕೂಡ ಪ್ರಬಲ ಆಕಾಂಕ್ಷಿ ಇರ್ತಕ್ಕಂಥ ಈಗಾಗಲೇ ಮೊದಲ ಪಟ್ಟಿ ಬರ್ತಿರ್ತಕ್ಕಂಥ ಮೊದಲ ಪಟ್ಟಿಯಲ್ಲಿ ಎಲ್ಲೊಂದು ಕಡೆ ಸಂಭಾವ್ಯ ಪಟ್ಟಿಯಲ್ಲಿ ಟಿ.ಬಿ. ಜಯಚಂದ್ರ ಹೆಸರು ಕಾಣ್ತಾ ಇಲ್ಲ. ನೋಡಿ, ಮೊದಲನೇ ಪಟ್ಟಿ 2ನೇ ಪಟ್ಟಿ ಅಂತಲ್ಲ, ಅದು ಎಷ್ಟು ಪಟ್ಟಿ ಮಾಡ್ತಾರೋ ಅದು ಅವರು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಗೆ ನನಗೆ ವಿಶ್ವಾಸ ಇದೆ ವರಿಷ್ಠರ ಮೇಲೆ. ವರಿಷ್ಠರ ನಡೆಯಂತೆ ನಾನು ನಡೆಯೋದಕ್ಕೆ ನಾನು ತಯಾರಾಗಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ಇದು ಟಿ.ಬಿ. ಜಯಚಂದ್ರ ಅವರ ಅಭಿಪ್ರಾಯ. ಹರಿಪ್ರಸಾದ್, ಈ ಜೊತೆಗೆ ಈ ಸಂಪುಟದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿಯಾಗಿ ಕಾಲಿಡ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ 4 ಡಿ.ಸಿ.ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಆದರೆ ಡಿ.ಸಿ.ಎಂ ವಿಚಾರದಲ್ಲಿ ಒಂದಷ್ಟು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಸ್ವತಃ ಹೈಕಮಾಂಡ್ ಮತ್ತು ಡಿ.ಕೆ ಶಿವಕುಮಾರ್ ಕೂಡ ಗೊಂದಲ ಉಂಟಾಗಿರ್ತಕ್ಕಂಥದ್ದು. 4 ಡಿ.ಸಿ.ಎಂ ಮಾಡಿದರೆ 4 ಪವರ್ ಸೆಂಟರ್ನ ಕ್ರಿಯೇಟ್ ಮಾಡಿದಂತಾಗುತ್ತೆ ಅನ್ನೋದು ಲೆಕ್ಕಾಚಾರ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಒಬ್ಬರೇ ಇರಲಿ, ಯಾರೂ ಕೂಡ ಡಿ.ಸಿ.ಎಂ ಬೇಡ ಅಂತ ಹೇಳ್ತಿರ್ತಕ್ಕಂಥದ್ದು. ಸ್ವತಃ ತಮ್ಮ ಅಭಿಪ್ರಾಯವನ್ನು ಕೂಡ ಇದೀಗ ಡಿ.ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ತಿಳಿಸಿರ್ತಕ್ಕಂಥದ್ದು. 4 ಪವರ್ ಸೆಂಟರ್ ಕ್ರಿಯೇಟ್ ಮಾಡೋದು ಬೇಡ ಮತ್ತು ಡಿ.ಸಿ.ಎಂ ಹುದ್ದೆನೇ ಕ್ರಿಯೇಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಡಿ.ಸಿ.ಎಂ ಹುದ್ದೆಗೆ ಹಲವಾರು ಹಿರಿಯ ನಾಯಕರುಗಳು ಆಕಾಂಕ್ಷಿಗಳಿರ್ತಕ್ಕಂಥದ್ದು. ಇದರಿಂದ ಎಲ್ಲೊಂದು ಕಡೆ ನಾವು ಯಾರನ್ನೂ ಮಾಡ್ತೀವಿ, ಇನ್ಯಾರಿಗೂ ಅದು ಅಸಮಾಧಾನ ಆಗುತ್ತೆ. ಆ ಅಸಮಾಧಾನ ಸರ್ಕಾರದ ಸಂದರ್ಭದಲ್ಲಿ ಆಡಳಿತ ಯಂತ್ರಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಡಿ.ಸಿ.ಎಂ ಹುದ್ದೆಯೇ ಬೇಡ ಅಂತೇಳಿ ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ಡಿ.ಕೆ ಶಿವಕುಮಾರ್ ಅವರು ಸಲ್ಲಿಸಿರ್ತಕ್ಕಂಥ. ಹಾಗಾಗಿ ಬಹುತೇಕ ಎಲ್ಲೊಂದು ಕಡೆ ಡಿ.ಸಿ.ಎಂ ಹುದ್ದೆ ಕ್ರಿಯೇಟ್ ಮಾಡುವುದೇ ಡೌಟ್ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥ. ಆದರೆ ಇದೀಗ ಡಿ.ಕೆ ಶಿವಕುಮಾರ್ ಇವತ್ತು ರಾತ್ರಿಯೇ ದೆಹಲಿಗೆ ತೆರಳ್ತಿರ್ತಕ್ಕಂಥದ್ದು. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನವನ್ನು ನೀಡ್ತಿರ್ತಕ್ಕಂಥದ್ದು. ಅದೇ ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರನ್ನು ಕೂಡ
ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಿದ್ದಾರೆ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇನ್ವೈಟ್ ಮಾಡ್ತಿರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ನ ಪ್ರಮುಖ ನಾಯಕರುಗಳನ್ನು ಕೂಡ ಇನ್ವೈಟ್ ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೇರಳಂನ VD ಸತೀಶನ್ ರವರು ಹಾಗೂ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೂಡ ಇನ್ವೈಟ್ ಮಾಡ್ತಿದ್ದಾರೆ. ಮತ್ತು ಚಿತ್ರರಂಗದ ಗಣ್ಯರು ಮತ್ತು ಸಮಾಜದ ವಿವಿಧ ಸ್ತರದ ಗಣ್ಯರು, ಸಾಹಿತಿಗಳು, ತಮ್ಮ ಆಪ್ತರು, ಕುಟುಂಬ ವರ್ಗವನ್ನು ಕೂಡ ಇನ್ವೈಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ ಇದು ಲೋಕಭವನದಲ್ಲಿ ಕಾರ್ಯಕ್ರಮ ಆಗಿದ್ರೆ ಅಂದರೆ ಕೇವಲ ಸೀಮಿತ ಸಂಖ್ಯೆಯ ಗಣ್ಯರನ್ನ ಇನ್ವೈಟ್ ಮಾಡ್ತಿರ್ತಕ್ಕಂಥದ್ದು. ಹರಿಪ್ರಸಾದ್. ಓಕೆ.